ಪಶ್ಚಿಮ ಏಷ್ಯಾ ಸಂಘರ್ಷದ ಬಗ್ಗೆ ಭಾರತ ಸರ್ಕಾರದ ವಿದೇಶಾಂಗ ನೀತಿ ಹಾಗೆ ಪ್ರಧಾನಿ ಮೋದಿ ನಿಲುವಿನ ಬಗ್ಗೆ ತೀವ್ರವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ. ನಮ್ಮ ವಿದೇಶಾಂಗ ನೀತಿ ಮೋದಿಯವರ ವೈಯಕ್ತಿಕ ನೀತಿಯಾಗಿದೆ, ಅದೊಂದು ಜೋಕ್ ಅಂತ ಕರೆದಿದ್ದಾರೆ. ಸಂಸತ್ ಆವರಣದಲ್ಲಿ ಮಾತನಾಡಿರೋ ರಾಹುಲ್ ಗಾಂಧಿ, ನಮ್ಮ ವಿದೇಶಾಂಗ ನೀತಿ ಪ್ರಧಾನಿ ಮೋದಿಯವರ ವೈಯಕ್ತಿಕ ವಿದೇಶಾಂಗ ನೀತಿಯಾಗಿದೆ, ಅದನ್ನ ಎಲ್ಲರೂ ಸಾರ್ವಜನಿಕ ತಮಾಷೆ ಅಂತ ಪರಿಗಣಿಸ್ತಾರೆ. ಮೋದಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ಡೊನಾಲ್ಡ್ ಟ್ರಂಪ್ ನಿರ್ಧಾರ ಮಾಡ್ತಾರೆ. ಪ್ರಧಾನಿ ರಾಜಿ ಆದ್ರೆ ನಮ್ಮ ವಿದೇಶಾಂಗ ನೀತಿಯು ರಾಜಿಯಾಗುತ್ತೆ ಅಂತ ಹೇಳಿದ್ರು. ಅವರು ಭಾರತದ ಪ್ರಧಾನಿಯಾಗಿ ತಮ್ಮ ನಿಲುವನ್ನ ತೋರಿಸಬೇಕು, ಇದರಿಂದ ಜನ ತೊಂದರೆ ಅನುಭವಿಸಬೇಕಾಗತ್ತೆ. LPG ಪೆಟ್ರೋಲ್ ಬೆಲೆ ಏರಿಕೆ ಆಗ್ತಾ ಇದೆ, ಇದು ಆರಂಭದ ಪರಿಸ್ಥಿತಿ ಕೋವಿಡ್ ನಂತಾಗುತ್ತೆ ಅಂತ ಅವರು ಹೇಳಿದ್ದಾರೆ. ಆದ್ರೆ ಕೋವಿಡ್ ಸಮಯದಲ್ಲಿ ಎಷ್ಟು ಜನ ಸತ್ರು, ನಡೆದ ದುರಂತಗಳ ಪ್ರಮಾಣವನ್ನ ಅವರು ಮರ್ತಿರಬೇಕು ಅಂತಾನೂ ಆಕ್ರೋಶ ವ್ಯಕ್ತಪಡಿಸಿದ್ರು. नहीं, हमारी जो फॉरेन पॉलिसी है, दिस इज प्राइम मिनिस्टर मोदीज पर्सनल फॉरेन पॉलिसी. यू कैन सी द रिजल्ट ऑफ दिस. इट्स अ यूनिवर्सल जोक. एवरीबडी कंसिडर्स इट अ यूनिवर्सल जोक. Donald Trump knows exactly what Mr. Modi can do and what Mr. Modi cannot do. So if the prime minister is compromised, our foreign policy is compromised. It's obvious. तो सबको दिख रहा है. US डील कर दी कल, मतलब इररिलेवेंट भाषण कर दिया. मतलब इंडिया का प्राइम मिनिस्टर है, इंडिया के प्राइम मिनिस्टर हैं, दिखना चाहिए कि हिंदुस्तान के प्राइम मिनिस्टर हैं. पोजीशन क्या है? कोई पोजीशन ही नहीं है. दुख की बात है कि इसका नुकसान होगा लोगों को. अभी शुरुआत हुई है. LPG, पेट्रोल, फर्टिलाइजर, सब चीज में प्रॉब्लम आएगी. ठीक है, मोदी जी ने कह दिया कि कोविड जैसा समय आने वाला है. कोविड में जो किया था वो तो भूल गए हैं. कितने लोग मरे थे, क्या ट्रेजिडीज हुई थी. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.